ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕಥಾಪಯಣ. ನಾನು ನಿಮ್ಮ ಪವಿತ್ರ. ವಿಧಿ ನಿಶ್ಚಿತ ಅನುಬಂಧ ಎಪಿಸೋಡ್ 7. ಶ್ರೇಯಾ, ಅಯ್ಯೋ ಅಕ್ಕ, ನನಗೆ ಯಾವ ಬಾಯ್ ಫ್ರೆಂಡ್ ಕೂಡ ಇಲ್ಲ. ಹಾಗೆ ಅದು ನನಗೆ ಹಾಗಲಕಾಯಿ ಸ್ಮೆಲ್ ಅಂದರೆ ಆಗೋಲ್ಲ. ಅದಕ್ಕೆ ವಾಂತಿಯಾಗಿದ್ದು ಅಷ್ಟೇ. ನನಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ. ನಾನು ಮನೆಗೆ ಹೋಗ್ತೀನಿ. ಸರ್ ಹತ್ರ ನೀನೇ ಹೇಳು ಪ್ಲೀಸ್ ಎಂದಳು. ಒಂದು ಕ್ಷಣ ಕೂಡ ಅಲ್ಲಿ ಇರದೆ ಅವಳ ಬ್ಯಾಗ್ ಎತ್ತಿಕೊಂಡು ಭಯದಲ್ಲೇ ಮನೆ ಕಡೆ ಹೊರಟಳು ಶ್ರೇಯಾ. ದಾರಿಯ ಮಧ್ಯ ಅವಳಿಗೂ ಕೂಡ ಮನದಲ್ಲಿ ನಾನು ಗರ್ಭಿಣಿಯಾಗಿದ್ದರೆ ಎನ್ನುವ ಭಯ ಇದ್ದೇ ಇತ್ತು. ಆದರೂ ಮಾತ್ರೆ ನುಂಗಿದ್ದೇನೆ, ಖಂಡಿತವಾಗಲು ಸಾಧ್ಯವಿಲ್ಲ ಎನ್ನುವ ಮತ್ತೊಂದು ಭರವಸೆ ಮತ್ತೆ. ಅದೇ ರೀತಿಯಾದರೆ ಒಂದು ಸಾರಿ ಚೆಕ್ ಮಾಡಿಸಿಕೊಂಡರೆ ಆಯಿತು ಎಂದು ಮನೆಗೆ ಬಂದು ತಲುಪಿದ್ದಳು. ಅವಳ ತಮ್ಮ ರಿಷಿ ಆಗಲೇ ಮನೆಗೆ ಬಂದು ಅಕ್ಕ ಬರುವ ಮೊದಲೇ ಸ್ವಲ್ಪವಾದರೂ ಕೆಲಸ ಮಾಡೋಣ ಎಂದು ಅವಳಿಗೆ ಇಷ್ಟ ಅಂತ ಅನ್ನ ಮತ್ತು ತಿಳಿ ರಸಂ ಮಾಡಿದ್ದ. ಅದು ಕೂಡ ಹುಳಿ ಹುಳಿಯಾಗಿ. ಶ್ರೇಯಾ ಮನೆಯೊಳಗೆ ಬರುತ್ತಿದ್ದ ಹಾಗೆ, ರಿಷಿ ರೆಸ್ಟ್ ಮಾಡೋದಲ್ವೇನೋ, ಯಾಕೋ ಇದೆಲ್ಲ ಕೆಲಸ ಮಾಡೋಕ್ಕೆ ಹೋಗಿದ್ದೆ ಎನ್ನುತ್ತಾ ಅವಳು ಫ್ರೆಶ್ ಅಪ್ ಆಗಲು ಬಾತ್ರೂಮ್ ಹೋದರೆ ಅವನು ಬಾತ್ರೂಮ್ ಡೋರ್ ಮುಂದೆ ನಿಂತು, ಅಕ್ಕ ಮೊದಲೇ ನೀನು ಟಯರ್ಡಾಗಿ ಬಂದಿರ್ತೀಯ, ಮತ್ತೆ ಬಂದು ಕೆಲಸ ಇಲ್ಲ ಯಾಕೆ ಅಂತ ನಾನೇ ಮಾಡಿಬಿಟ್ಟೆ. ಈಗ ನೀನು ಮಾತು ಕಡಿಮೆ ಮಾಡಿ ಮುಖ ತೊಳೆದು ಬೇಗ ಬಾ, ಹೊಟ್ಟೆ ಹಸಿತಿದೆ, ಇಬ್ಬರು ಊಟ ಮಾಡೋಣ ಎಂದ. ಆಯಿತು ಆಯಿತು, 10 ನಿಮಿಷ ಕಣೋ, ಇರೋ ಮಾರಾಯ ಎಂದವಳು ಬೇಗ ಮುಖ ತೊಳೆದು ಆಚೆ ಬಂದಳು. ಅದಾಗಲೇ ಪುಟ್ಟ ಆ ಡೈನಿಂಗ್ ಟೇಬಲ್ ಬಳಿ ಅವನು ಮಾಡಿದ ಅನ್ನ, ರಸಂ, ಕರೆದಿದ್ದ ಹಪ್ಪಳ ಎಲ್ಲವನ್ನ ಜೋಡಿಸಿ ಇಟ್ಟಿದ್ದ. ಅವನ ನೆತ್ತಿಗೆ ಮುತ್ತು ಕೊಟ್ಟು, ನನ್ನ ಮುದ್ದು ಬಂಗಾರ ಎಂದವಳು ಊಟಕ್ಕೆ ಕುಳಿತರೆ ಅವನು ಕಿರುನಕ್ಕು ಅವಳ ಮುಂದೆ ಕುಳಿತ. ತಟ್ಟೆಗೆ ಊಟ ಬಡಿಸಿಕೊಂಡು ಅವನಿಗೆ ಕೈತುತ್ತು ಮಾಡಿ ತಿನ್ನಿಸುತ್ತಾ ಊಟ ಮಾಡಿಸುತ್ತಿದ್ದರೆ ಅವನ ಕಣ್ಣಲ್ಲಿ ಕಣ್ಣೀರು. ಅದನ್ನು ಗಮನಿಸಿದವಳು, ಯಾಕೋ ರಿಷಿ ಅಳ್ತಾ ಇದೆಯಾ, ಏನಾಯಿತು ಎಂದರೆ ಅವಳ ಕೈ ಗಟ್ಟಿಯಾಗಿ ಹಿಡಿದು, ನೀ ನನ್ನ ಅಕ್ಕ ಅಲ್ಲ ಕಣೆ, ನೀ ನನ್ನ ಅಮ್ಮ ಎಂದು ಅವಳ ಮುಂಗೈಗೆ ಮುತ್ತು ಕೊಟ್ಟ. ಹೌದು ಹೌದು, ನೀ ನನ್ನ ಮುದ್ದಿನ ಮಗ ಎಂದು ಅವಳೂ ಸಹ ಊಟ ಮಾಡಿಸುತ್ತಾ ಮಾಡುತ್ತಿದ್ದರೆಗೆ ಅವಳಿಗೆ ಯಾಕೋ ಹುಳಿ ತಿನ್ನಬೇಕು ಎನ್ನಿಸಿತು. ರಿಷಿ, ಯಾಕೋ ಉಪ್ಪಿನಕಾಯಿ ಇಟ್ಟಿಲ್ಲ, ನನಗೆ ಯಾಕೋ ಅನ್ನ ರಸಂ ಜೊತೆ ಉಪ್ಪಿನಕಾಯಿ ತಿನ್ನಬೇಕು ಅನ್ನಿಸ್ತಿದೆ ಎಂದಳು. ಅವನು ನಕ್ಕು ಎದ್ದು ಫ್ರಿಡ್ಜಲ್ಲಿದ್ದ ಉಪ್ಪಿನಕಾಯಿ ತಂದು ಅವಳಿಗೆ ಕೊಟ್ಟರೆ ಜಾಸ್ತಿ ಅದನ್ನೇ ಹಾಕಿಕೊಂಡು ಚಪ್ಪರಿಸಿ ಚಪ್ಪರಿಸಿ ತಿನ್ನಲು ಶುರು ಮಾಡಿದಳು. ತಿಂಡಿ ಪೋತಿ ಎಂದು ನಕ್ಕವನು ಹೊಟ್ಟೆ ತುಂಬಿದ ಕಾರಣ, ಅಕ್ಕ ನಂಗೆ ಸಾಕು, ನೀನು ಊಟ ಮಾಡಿ ಬೇಗ ಮಲಗು, ಮತ್ತೆ ಬೆಳಗ್ಗೆ ಬೇಗ ಏಳಬೇಕು, ನನಗೆ ಸ್ವಲ್ಪ ಕೆಲಸ ಇದೆ ಎಂದವನು ಅವನ ಬುಕ್ಸ್ ಹಿಡಿದುಕೊಂಡು ಕುಳಿತ. ಇವಳೂ ನಕ್ಕು ಊಟ ಮಾಡುತ್ತಿದ್ದರೂ ಈಗ ಮನದಲ್ಲಿ ನನಗ್ಯಾಕೆ ಹುಳಿ ತಿನ್ನಬೇಕು ಅನ್ನಿಸ್ತಿದೆ, ನಾನು ಯಾವತ್ತೂ ಇಷ್ಟೊಂದು ಉಪ್ಪಿನಕಾಯಿ ತಿಂದವಳೆ ಅಲ್ಲ ಎಂದವಳಿಗೆ ಭಯ ದುಪ್ಪಟ್ಟಾಗಿತ್ತು. ಬೇಗ ಬೇಗ ಊಟ ಮಾಡಿದವಳು ತಮ್ಮನ ಬಳಿ ಬಂದು, ಈಗ ವರ್ಕ್ ಮುಗಿಸಿಕೊಂಡು ಮಲಗು ಎಂದು ಹೇಳಿ ಅವಳು ರೂಮಿಗೆ ಬಂದು ಹಾಸಿಗೆ ಮೇಲೆ ಮಲಗಿದವಳಿಗೆ ಯಾಕೋ ತಿಳಿಯದ ಏನೋ ಒಂದು ಭಾವನೆ. ಬೇಡ ಎಂದರೂ ಅವಳ ಕೈ ಒಡಲನ್ನು ಸವರಿತ್ತು. ಹಾಗೆ ಅವಳ ಹಣೆಯ ಮೇಲೆ ಬೆವರ ಹನಿಗಳು ಕೂಡ ಸಾಲುಗಟ್ಟಿತ್ತು. ನಾನೇನಾದರೂ ಗರ್ಭಿಣಿಯಾಗಿದ್ದರೆ ಎಂದು. ಪದೇ ಪದೇ ಯಾಕೆ ಹೀಗೆ ಅನಿಸುತ್ತಿದೆ, ಯಾವುದಕ್ಕೂ ಇರಲಿ, ನಾಳೆ ಚೆಕ್ ಮಾಡೇ ಬಿಡೋಣ ಎಂದು ತೀರ್ಮಾನ ಮಾಡಿಯೇ ನಿದ್ದೆಗೆ ಜಾರಿದ್ದಳು. ಈ ಕಡೆ ಹೈದರಾಬಾದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ತೇಜಸ್ವಿನಿ ಅಜ್ಜಿ ಮತ್ತು ಯಶೋಧ ಅವರು ಹಿಂತಿರುಗಿ ಮನೆಗೆ ಬಂದಿದ್ದರು. ಇಬ್ಬರ ಮನಸ್ಸು ಕೋಪ ಮತ್ತು ದುಃಖದಲ್ಲೇ ತುಂಬಿತ್ತು. ನಂದನ್ ಇವರಿಬ್ಬರನ್ನ ಗಮನಿಸಿ, ಅಮ್ಮ, ಯಶು ಏನಾಯಿತು, ಯಾಕೆ ಈ ರೀತಿ ಇದ್ದೀರಾ ಎಂದರು. ಅಜ್ಜಿ ಏನೂ ಮಾತನಾಡಲಿಲ್ಲ. ಆದರೆ ಯಶೋಧ ಅವರು ಕೋಪದಲ್ಲಿ, ಏನಾಯಿತು ಅಂತ ಕೇಳ್ತಾ ಇದ್ರ, ದೇವಸ್ಥಾನದಲ್ಲಿ ಅವರಿಬ್ಬರಿಗೂ ಒಳ್ಳೆಯದಾಗಲಿ, ನಮ್ಮ ಮೊಮ್ಮಕ್ಕಳು ಯಾವ ತೊಂದರೆ ಇಲ್ಲದೆ ಭೂಮಿಗೆ ಬರಲಿ ಅಂತ ನೆಮ್ಮದಿ ಅರಸಿ ಹೋದರೆ ಅಲ್ಲಿ ಕೂಡ ನಮ್ಮ ನೆಮ್ಮದಿ ಹಾಳಾಯಿತು. ಎಲ್ಲ ಆಗಿದ್ದು ಆ ನಿಮ್ಮ ಇಬ್ಬರು ಎಂದು ಯಶೋಧ ಅವರು ಹೇಳುವ ಮೊದಲೇ ಅಜ್ಜಿ ಕೈ ಹಿಡಿದು, ಯಶೋಧ ಮತ್ತೆ ಅದೇ ವಿಷಯ ಮಾತಾಡ್ಬೇಡ, ನನಗೀಗಾಗಲೇ ತಲೆ ಕೆಟ್ಟಿದೆ ಎಂದವರು ಕೋಪದಲ್ಲಿ ಮಗ ಮತ್ತು ಸೊಸೆಯನ್ನು ನೋಡಿ ಅವರ ರೂಮ್ ಬಳಿ ಹೊರಟು ಬಿಟ್ಟರು. ಇನ್ನು ಯಶೋಧ ಅವರಿಗೂ ಈ ವಿಷಯದ ಬಗ್ಗೆ ಮಾತನಾಡಲು ಮನಸ್ಸಿರಲಿಲ್ಲ. ದುಃಖ ಎನ್ನುವುದು ಹೆಚ್ಚಾಗಿತ್ತು. ಗಂಡನ ಕಡೆ ಕೋಪದಲ್ಲಿ ನೋಡಿ ಅವರು ರೂಮಿಗೆ ಹೊರಟು ಬಿಟ್ಟರು. ನಂದನ್ ಅವರಿಗೆ ಎಲ್ಲವೂ ಗೊಂದಲವಾಗಿತ್ತು. ಯಾಕೆ ಅತ್ತೆ ಸೊಸೆ ಮುಖ ಕೋಪದಲ್ಲಿ ತುಂಬಿದೆ ಎಂದವರು ಹಿಂದೆ ನಿಂತಿದ್ದ ಕೆಲಸದವಳನ್ನು ನೋಡಿ, ಏನಾಯಿತು ಎಂದು ಕೇಳಿದರು. ಅವಳೂ ಕೂಡ ಇವರ ಜೊತೆ ದೇವಸ್ಥಾನಕ್ಕೆ ಹೋದ ಕಾರಣ, ಯಜಮಾನ್ರೆ
ಅದು ಏನಾಯ್ತು ಅಂದರೆ ಅದೇ ಒಬ್ಬರು ಇದ್ದಾರಲ್ಲ ಶ್ರೀಮಂತರು ರೋಶಿನಿ ಸಿಂಗ್ ಅವರು ಸಿಕ್ಕಿದ್ರು ಎಂದು ಹೇಳುವ ಅಷ್ಟರಲ್ಲೇ ನಂದನ್ ಅವರ ಮೊಬೈಲ್ಗೆ ಇಂಪಾರ್ಟೆಂಟ್ ಫೋನ್ ಕಾಲ್ ಬಂದಿತ್ತು. 5 ನಿಮಿಷ ಇರಮ್ಮ, ನಾನು ಬರ್ತೀನಿ ಎಂದವರು ಕಾಲ್ ಪಿಕ್ ಮಾಡಿ ಆಚೆ ಹೊರಟರು. ಕೆಲಸದವಳು ವಿಷಯ ಪೂರ್ತಿ ಹೇಳದೆ ಅಡಿಗೆ ಮನೆಗೆ ಹೊರಟು ಬಿಟ್ಟಳು. ಅಲ್ಲಿ ಏನಾಯಿತು ಅಂತ ಇನ್ನೂ 2 ಎಪಿಸೋಡ್ಗಳಲ್ಲಿ ತಿಳಿಸುವೆ, ಅಂದರೆ ಹೀರೋಗಳ ಹೆಸರು ಹೇಳುವ ಸಮಯದಲ್ಲಿ. ಇನ್ನು ಈ ಕಡೆ ರಾಯ್ ಕುಟುಂಬದ ಇಬ್ಬರು ಹುಡುಗರಿಗೂ ಮುಂದಿನ ಪ್ಲಾನ್ ಏನು, ನಾಳೆ ಏನೆಲ್ಲ ಆಗಬಹುದು ಎಂದು ಯೋಚಿಸುತ್ತಾ ನಿದ್ದೆಗೆ ಜಾರಿದ್ದರು. ಇಬ್ಬರು ಹುಡುಗಿಯರ ಬಾಳಲ್ಲಿ ನಾಳೆ ಬಿರುಗಾಳಿಗೆ ಸೃಷ್ಟಿಯಾಗುವುದರಲ್ಲಿ ಇತ್ತು. ಇನ್ನು ಆ ದಿನ ಕೂಡ ಹಾಗೆ ಕಳೆದು ಬಿಟ್ಟಿತ್ತು ಎಲ್ಲರ ಬದುಕಿನಲ್ಲಿ. ಮರುದಿನ ಬೆಳಿಗ್ಗೆ ಮಾನ್ವಿತ ಮನೆಯಲ್ಲಿ ಅವಳು ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಗಂಡ ಅತ್ತೆ ಮಾವ ಎಲ್ಲರೂ ಬರುತ್ತಾರೆಂದು ಪೂಜೆ ಮುಗಿಸಿ ತಿಂಡಿಯೆಲ್ಲ ರೆಡಿ ಮಾಡಿ ಚಂದದ ಸೀರೆಯುಟ್ಟು ಇಡೀ ಕುಟುಂಬದವರಿಗೋಸ್ಕರ ಕಾಯುತ್ತಿದ್ದಳು. ಸಮಯ ಕಳೆದಂತೆ ರೋಹನ್ ಮತ್ತು ಅವನ ತಂದೆ ತಾಯಿ ಎಲ್ಲರೂ ಮನೆಗೆ ಬಂದಿದ್ದರು. ಮಾನ್ವಿತಾ ಸುಮಾರು 2 ತಿಂಗಳ ಮೇಲೆ ರೋಹನ್ನ ನೋಡಿ ಖುಷಿಯಲ್ಲಿ ಅವನನ್ನು ಹಗ್ ಮಾಡಬೇಕು, ಅಷ್ಟರಲ್ಲೇ ಅವನೇ, ಮಾನ್ವಿತಾ ನಾನು ನೈಟ್ ಎಲ್ಲ ಟ್ರಾವೆಲಿಂಗ್ ಮಾಡಿಕೊಂಡು ಈಗ ಬಂದಿದ್ದೀನಿ, ಫ್ರೆಶ್ ಅಪ್ ಆಗಬೇಕು, ಸಮಾಧಾನ, ಹೇಗಿದ್ದೀಯಾ, ಹೇಗಿದೆ ಹೆಲ್ತ್ ಎಂದು ನಾರ್ಮಲ್ ಆಗಿಯೇ ಮಾತನಾಡಿದ. ಅವನ ಕೈ ಹಿಡಿದು ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ, ಹೋದ್ಮೇಲೆ ನನ್ನ ಮರ್ತೇ ಬಿಟ್ಟಿದ್ದೀರಾ ಅಲ್ವಾ, ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ ಎಂದು ಹುಸಿ ಮುನಿಸು ತೋರಿದಳು. ನನ್ನ ವರ್ಕ್ ಹಾಗಿತ್ತು, ಬೇಜಾರಾಗ್ಬೇಡ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದವನು ಅವಳ ಜೊತೆ ಹೆಚ್ಚು ಮಾತನಾಡದೆ ತಂದೆ ತಾಯಿ ಕಡೆ ನೋಡಿ ರೂಮಿಗೆ ಹೊರಟ. ಮಾನ್ವಿತಾ ಕೂಡ ಈಗ ಬಂದಿದ್ದಾರೆ, ಎಲ್ಲರೂ ಫ್ರೆಶ್ ಅಪ್ ಆಗಲಿ ಅಂದ್ಕೊಂಡು ಅತ್ತೆ ಮಾವ ತಿಂಡಿ ರೆಡಿ ಇದೆ ಎಂದಳು. ಅತ್ತೆ ಇವಳ ಕಡೆ ಒಂದು ಶಾರ್ಪ್ ಲುಕ್ ಕೊಟ್ಟು ಬೇಗ ಬೇಗ ರೆಡಿ ಮಾಡು ಎಂದವರು ಗಂಡನ ಜೊತೆ ಅವರ ರೂಮಿಗೆ ಹೊರಟರು. ಇನ್ನು ಮಾನ್ವಿತಾ ರೋಹನ್ನ ಹುಡುಕಿಕೊಂಡು ರೂಮಿಗೆ ಬಂದರೆ ಅವನಾಗಲೇ ಬಾತ್ರೂಮಲ್ಲಿ ಇದ್ದ. ಇವತ್ತು ಅವರಿಗೆ ಗುಡ್ ನ್ಯೂಸ್ ಹೇಳಲೇಬೇಕೆಂದು ಹೊಟ್ಟೆಯ ಮೇಲೆ ಕೈಯಾಡಿಸಿದಳು. ಹಾಗೆ ನಿನ್ನೆ ಹಾಸ್ಪಿಟಲ್ ಹೋಗಿ ಚೆಕಪ್ ಮಾಡಿಸಿದ ಪ್ರೆಗ್ನೆನ್ಸಿ ಟೆಸ್ಟ್ ರಿಪೋರ್ಟ್ ನೋಡಿ ಅದನ್ನು ಹಾಸಿಗೆಯ ಮೇಲಿಟ್ಟು ಮತ್ತೆ ಆಚೆ ಬಂದು ಮಾಡಿದ ಎಲ್ಲ ತಿಂಡಿಯನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಎಲ್ಲರಿಗೂ ಕಾಯುತ್ತಿದ್ದಳು. ಒಂದು 20 ನಿಮಿಷಕ್ಕೆಲ್ಲ ಮೂವರು ರೆಡಿಯಾಗಿ ಆಚೆ ಬಂದರು. ಅವಳು ನಗುಮುಖದಿಂದ ರೋಹನ್ನ ನೋಡುತ್ತಿದ್ದರೆ ಅವನು ಅವಳನ್ನೇ ಒಮ್ಮೆ ನೋಡಿ, ನೀನು ತಿಂಡಿಗೆ ಕೂತ್ಕೋ, ಟೈಮ್ ಆಯಿತು ಎಂದ. ಪರವಾಗಿಲ್ಲ, ನಿಮ್ದೆಲ್ಲ ಆದಮೇಲೆ ತಿಂಡಿ ಮಾಡ್ತೀನಿ ಎಂದಳು. ಅದೆಲ್ಲ ಏನು ಬೇಡ, ನೀನು ಕೂತ್ಕೋ, ಕೆಲಸದವರು ಬಡಿಸ್ತಾರೆ ಎಂದ. ಸರಿ ಎಂದು ಅವನ ಪಕ್ಕ ಇರುವ ಚೇರ್ ಮೇಲೆ ಕುಳಿತರೆ 4 ತಿಂಡಿ ಬಡಿಸಿದಳು. ನನ್ನ ಈಗಲೇ ಇಷ್ಟೊಂದು ಪ್ರೀತಿ ಮಾಡ್ತಾರೆ, ಕಾಳಜಿ ಮಾಡ್ತಾರೆ, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಅದೆಷ್ಟು ಪ್ರೀತಿ ಮಾಡ್ತಾರೋ, ಅದೆಷ್ಟು ಖುಷಿ ಪಡ್ತಾರೋ, ಇವರಿಗೆ ಹೇಳುತ್ತಿದ್ದ ಹಾಗೆ ಅತ್ತೆ ಮಾವನಿಗೂ ಹೇಳಿಬಿಡಬೇಕು ಎಂದು ಮನಸ್ಸಿನಲ್ಲೇ ಮಾತನಾಡಿಕೊಳ್ಳುತ್ತಿದ್ದಳು. ಮೌನದ ಮಧ್ಯ 4 ತಿಂಡಿ ಮುಗಿದಿತ್ತು. ಅಷ್ಟರಲ್ಲೇ ರೋಹನ್ ಫೋನ್ ರಿಂಗ್ ಆಗುತ್ತಿತ್ತು. ಅವನು 1 ನಿಮಿಷ ಎಂದವನು ರೂಮಿಗೆ ಬಂದು ಕಾಲ್ ಪಿಕ್ ಮಾಡಿ 2 ನಿಮಿಷ ಮಾತನಾಡಿದ ಮೇಲೆ ಹಾಸಿಗೆ ಮೇಲಿರುವ ರಿಪೋರ್ಟ್ ನೋಡಿ ಆಶ್ಚರ್ಯದಿಂದ ಇಡೀ ಮನೆಯ ಸೂರು ಕಿತ್ತು ಹೋಗುವ ಹಾಗೆ ಮಾನ್ವಿತಾ ಎಂದು ಜೋರಾಗಿ ಕಿರುಚಿದ. ಅವನ ಧ್ವನಿಗೆ ಗಾಬರಿ ಬಿದ್ದವಳು ಏನಾಯಿತು ಎಂದು ರೂಮಿಗೆ ಬಂದರೆ, ಏನಿದು ರಿಪೋರ್ಟ್, ನೀನು ಪ್ರೆಗ್ನೆಂಟಾ ಎಂದ. ಇವಳು ಖುಷಿಯಲ್ಲೇ ಅವನನ್ನು ನೋಡುತ್ತಾ, ಹೌದು ರೋಹನ್, ನೀವು ಅಪ್ಪ ಆಗ್ತಿದ್ದೀರಾ, ನಮ್ಮಿಬ್ಬರ ಮಗು ಈಗ ನನ್ನ ಹೊಟ್ಟೆಯಲ್ಲಿ ಎಂದಿದ್ದೆ ಕೋಪದಲ್ಲಿ ಅವಳ ಕೆನ್ನೆಗೆ ಬಾರಿಸಿದ್ದ ರೋಹನ್. ಕಥೆಯ ಬಗ್ಗೆ ಅಭಿಪ್ರಾಯ ತಿಳಿಸೋದು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಇಂತಿ ನಿಮ್ಮ ಪವಿತ್ರ.